ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಚರ್ಚಿಸೋದು ಭಾರತ ದೇಶದ ಕೋಟ್ಯಂತರ ಪ್ರಯಾಣಿಕರಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ. ಇಂಡಿಯನ್ ರೈಲ್ವೇಸ್ ಅಂದರೆ ಭಾರತೀಯ ರೈಲ್ವೆ ಇಲಾಖೆ ತನ್ನ ಪ್ರಯಾಣಿಕರ ಸೌಲಭ್ಯಕ್ಕಾಗಿ ಒಂದು ದೊಡ್ಡ ಬದಲಾವಣೆಯನ್ನು ಘೋಷಿಸಿದೆ. ಇಲ್ಲಿಯವರೆಗೆ ಜನರಲ್ ಟಿಕೆಟ್ ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ ಮಾಡಲು ಬಳಸುತ್ತಿದ್ದ ಜನಪ್ರಿಯ ಯುಟಿಎಸ್ ಆಪ್ ಅನ್ನು ಮಾರ್ಚ್ 1 ರಿಂದ ಹಂತ ಹಂತವಾಗಿ ಸ್ಥಗಿತಗೊಳಿಸಲಾಗುತ್ತಿದೆ. ಹಾಗಾದರೆ ಇದರ ಬದಲು ಏನು ಬರುತ್ತಿದೆ? ಯಾಕೆ ಈ ಬದಲಾವಣೆ? ನಮ್ಮ ವಾಲೆಟ್ ಹಣ ಏನಾಗುತ್ತದೆ? ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ತಿಳಿಯೋಣ. ಭಾರತೀಯ ರೈಲ್ವೆಯ ಹೊಸ ನಿಯಮಗಳು. ಯುಟಿಎಸ್ ಆಪ್ ಸ್ಥಗಿತ, ಹೊಸ ಆಪ್ ಪರಿಚಯ. ಯುಟಿಎಸ್ ಆಪ್ ಯಾಕೆ ಸ್ಥಗಿತ? ಯುಟಿಎಸ್ ಆಪ್ ಎಂದರೆ ಅನ್ರಿಸರ್ವ್ಡ್ ಟಿಕೆಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್. ಈ ಆಪ್ ಮೂಲಕ ಪ್ರಯಾಣಿಕರು ಜನರಲ್ ಟಿಕೆಟ್ ಬುಕ್ ಮಾಡಬಹುದಿತ್ತು, ಪ್ಲಾಟ್ಫಾರ್ಮ್ ಟಿಕೆಟ್ ಪಡೆಯಬಹುದಿತ್ತು, ವಾಲೆಟ್ ಮೂಲಕ ಪಾವತಿ ಮಾಡಬಹುದಿತ್ತು. ಆದರೆ ಈಗ ರೈಲ್ವೆ ಇಲಾಖೆ ಎಲ್ಲಾ ಸೇವೆಗಳನ್ನು ಒಂದೇ ಆಪ್ನಲ್ಲಿ ಒದಗಿಸಲು ನಿರ್ಧರಿಸಿದೆ. ಅದಕ್ಕಾಗಿ ಯುಟಿಎಸ್ ಆಪ್ ಅನ್ನು ಹಂತ ಹಂತವಾಗಿ ತೆಗೆದುಹಾಕಲಾಗುತ್ತಿದೆ. ಹೊಸ ರೈಲ್ ಒನ್ ಆಪ್ ಎಂದರೇನು? ರೈಲ್ವೆ ಇಲಾಖೆ ಪರಿಚಯಿಸುತ್ತಿರುವ ಹೊಸ ಆಪ್ ಹೆಸರು ರೈಲ್ ಒನ್. ರೈಲ್ ಒನ್ ಇದು ಒಂದು ಆಲ್ ಇನ್ ಒನ್ ರೈಲ್ವೆ ಅಪ್ಲಿಕೇಶನ್. ಇದುವರೆಗೆ ನಾವು ಏನು ಮಾಡುತ್ತಿದ್ದೆವು? ರಿಸರ್ವೇಷನ್ ಟಿಕೆಟ್ಗಾಗಿ ಐಆರ್ಸಿಟಿಸಿ ಆಪ್, ಜನರಲ್ ಟಿಕೆಟ್ಗಾಗಿ ಯುಟಿಎಸ್ ಆಪ್, ಊಟ ಆರ್ಡರ್ ಮಾಡಲು ಬೇರೆ ಆಪ್, ಟ್ರೈನ್ ಲೈವ್ ಲೊಕೇಶನ್ ನೋಡಲು ಬೇರೆ ಆಪ್. ಇದರಿಂದ ಗೊಂದಲ ಮತ್ತು ಸಮಯ ವ್ಯರ್ಥವಾಗುತ್ತಿತ್ತು. ಆದರೆ ಇನ್ನು ಮುಂದೆ ಟಿಕೆಟ್ ಬುಕ್ಕಿಂಗ್ಗೆ, ಪ್ಲಾಟ್ಫಾರ್ಮ್ ಟಿಕೆಟ್ಗೆ, ಲೈವ್ ಟ್ರೈನ್ ಟ್ರ್ಯಾಕಿಂಗ್ಗೆ, ಫುಡ್ ಆರ್ಡರ್ ಮಾಡಲು ಹಾಗೂ ದೂರು ಸಲ್ಲಿಕೆಗೆ ಎಲ್ಲವೂ ಒಂದೇ ರೈಲ್ ಒನ್ ಆಪ್ನಲ್ಲಿ ಲಭ್ಯವಾಗುವುದು. ಯುಟಿಎಸ್ ಆಪ್ ಹಂತ ಹಂತವಾಗಿ ಸ್ಥಗಿತ. ರೈಲ್ವೆ ಇಲಾಖೆ ಏಕಾಏಕಿ ಯುಟಿಎಸ್ ಆಪ್ ಅನ್ನು ನಿಲ್ಲಿಸಿಲ್ಲ. ಹಂತ ಹಂತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮೊದಲ ಹಂತದಲ್ಲಿ ಹೊಸ ನೋಂದಣಿ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ನಿಲ್ಲಿಸಲಾಗಿದೆ. ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ಕಿಂಗ್ ಸ್ಥಗಿತಗೊಳಿಸಲಾಗಿದೆ. ವಾಲೆಟ್ ರೀಚಾರ್ಜ್ ಮಾಡಲು ಅವಕಾಶ ಇಲ್ಲ. ಮಾರ್ಚ್ 1 ನಂತರ ಯುಟಿಎಸ್ ಆಪ್ ಸಂಪೂರ್ಣವಾಗಿ ಕೆಲಸ ಮಾಡುವುದು ನಿಲ್ಲಿಸುತ್ತದೆ. ಯುಟಿಎಸ್ ವಾಲೆಟ್ ಹಣ ಏನಾಗುತ್ತದೆ? ಇದು ಪ್ರಯಾಣಿಕರಿಗೆ ಅತಿ ದೊಡ್ಡ ಪ್ರಶ್ನೆ. ಯುಟಿಎಸ್ ಆಪ್ನಲ್ಲಿ ಇರುವ ನಿಮ್ಮ ವಾಲೆಟ್ ಹಣ ಕಳೆದು ಹೋಗುತ್ತದೆಯೇ? ಉತ್ತರ ಇಲ್ಲ. ನಿಮ್ಮ ಹಣ ಸಂಪೂರ್ಣ ಸುರಕ್ಷಿತವಾಗಿರುತ್ತದೆ. ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿರುವಂತೆ ನಿಮ್ಮ ಬ್ಯಾಲೆನ್ಸ್ ಹಣ ಕಳೆದು ಹೋಗುವುದಿಲ್ಲ. ರೈಲ್ ಒನ್ ಆಪ್ನಲ್ಲಿ ಅದನ್ನು ಬಳಸಬಹುದು. ಜನರಲ್ ಮತ್ತು ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡಲು ಬಳಸಬಹುದು. ಆದ್ದರಿಂದ ಆತಂಕಪಡುವ ಅಗತ್ಯವಿಲ್ಲ. ಪ್ರಯಾಣಿಕರಿಗೆ ಮುಖ್ಯ ಸೂಚನೆ. ಮಾರ್ಚ್ 1 ರವರೆಗೆ ಸಮಯ ಇರುವುದರಿಂದ ಯುಟಿಎಸ್ ವಾಲೆಟ್ನಲ್ಲಿ ಹಣ ಇದ್ದರೆ ಬಳಸಲು ಪ್ರಯತ್ನಿಸಿ. ಹೊಸ ರೈಲ್ ಒನ್ ಆಪ್ ಡೌನ್ಲೋಡ್ ಮಾಡಿರಿ. ಅಧಿಕೃತ ಆಪ್ ಮಾತ್ರ ಡೌನ್ಲೋಡ್ ಮಾಡಿರಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ರೈಲ್ ಒನ್ ಹೆಸರಿನಲ್ಲಿ ನಕಲಿ ಆಪ್ಗಳು ಇರಬಹುದು. ಅಧಿಕೃತ ರೈಲ್ವೆ ಲೋಗೋ ನೋಡಿ, ಡೆವಲಪರ್ ಹೆಸರು ಪರಿಶೀಲಿಸಿ, ಅಧಿಕೃತ ಮೂಲದಿಂದ ಮಾತ್ರ ಡೌನ್ಲೋಡ್ ಮಾಡಿರಿ. ಈ ಬದಲಾವಣೆಯಿಂದ ಪ್ರಯೋಜನವೇನು? ಈ ಹೊಸ ವ್ಯವಸ್ಥೆಯಿಂದ ಒಂದೇ ಆಪ್ನಲ್ಲಿ ಎಲ್ಲಾ ಸೇವೆಗಳು ಲಭ್ಯ. ಸಮಯ ಉಳಿತಾಯ, ಆಪ್ ಬಳಕೆ ಸುಲಭ, ತಂತ್ರಜ್ಞಾನದಲ್ಲಿ ಸುಧಾರಣೆ, ಭವಿಷ್ಯದ ಡಿಜಿಟಲ್ ಇಂಡಿಯಾ ಯೋಜನೆಗೆ ಬೆಂಬಲ. ಇದು ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸುವ ಒಂದು ಮಹತ್ವದ ಹೆಜ್ಜೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆ ತನ್ನ ಸೇವೆಗಳನ್ನು ಮತ್ತಷ್ಟು ಸುಧಾರಿಸಲು ಈ ದೊಡ್ಡ ಬದಲಾವಣೆ ಮಾಡುತ್ತಿದೆ. ಯುಟಿಎಸ್ ಆಪ್ ಸ್ಥಗಿತವಾಗುತ್ತಿದ್ದರೂ ನಿಮ್ಮ ಹಣ ರೈಲ್ ಒನ್ ಆಪ್ನಲ್ಲಿ ಸುರಕ್ಷಿತವಾಗಿರುತ್ತದೆ. ಹೊಸ ರೈಲ್ ಒನ್ ಆಪ್ ಭವಿಷ್ಯದಲ್ಲಿ ಪ್ರಯಾಣಿಕರಿಗೆ ಇನ್ನಷ್ಟು ಸುಲಭ ಮತ್ತು ಉತ್ತಮ ಅನುಭವ ನೀಡಲಿದೆ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು. ಜಾಗರೂಕರಾಗಿ ಪ್ರಯಾಣಿಸಿ. ವೀಕ್ಷಕರೇ, ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ ಮತ್ತು ಹೊಸ ವಿಷಯಗಳಿಗೆ ರಾಜ್ ಆನ್ ರಿಪೀಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.